ಯಾವಾಗ್ಲೂ ನನ್ನ ಮಗ ನನ್ನ ಸೊಸೆ ಅಂತ ಹೇಳ್ತಾ ಇದ್ರಲ್ವಾ, ಇದೇನಾ ಈ ನಿಮ್ ಸೊಸೆ ಮಾಡೋ ಕೆಲ್ಸ? ಇಂಥ ಕಳ್ಳಿನ ನೀವು ಈ ಮನೆ ಮಹಾಲಕ್ಷ್ಮಿ ಅಂತ ಬೇರೆ ಕರೀತೀರಾ? ಮಾತಾಡಿ ಚಂದ್ರು. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಚಂದ್ರು? ಗೊತ್ತಾಗಲ್ಲ. ಅತಿಯಾಗಿ ನಮ್ದವ್ರು ಬೆನ್ನಿಗ್ ಚೂರಿ ಹಾಕ್ದಾಗ ಹೀಗೆ ಆಗೋದು. ಅವತ್ತು ಇವಳು ಒಡವೆ ಕದ್ದಿದ್ದಾಳೆ ಅಂತ ಹೇಳ್ದಾಗ ನಂಬ್ಲಿಲ್ಲ. ಇವತ್ತು ಸಾಕ್ಷಿ ಸಮೇತ ಸಿಕ್ಕಿದ್ರು ಇನ್ನೂ ನಂಬ್ತಾ ಇಲ್ಲ. ಮೊದ್ಲಿಂದನೂ ಹೇಳ್ತಾ ಇದ್ದೀನಿ, ಇವಳು ನಂಬಿಕೆಗಾರ್ಹಳಲ್ಲ ಅಂತ. ಆದ್ರೂ ನೀವು ನಮ್ಮನ್ನೆಲ್ಲ ಕೆಟ್ಟೋರ್ ತರ ನೋಡಿ ಇವಳನ್ನ ನಂಬ್ಕೊಂಡ್ ಬಂದ್ರಿ. ಈಗೇನಾಯ್ತು ನೋಡಿ. ಹೌದು ಮಾಮ್, ಡ್ಯಾಡು ಹೆತ್ತ ಮಕ್ಕಳಿಗಿಂತ ಇವಳನ್ನೇ ಜಾಸ್ತಿ ನಂಬಿದ್ರು. ಅವಳು ಏನ್ ಹೇಳಿದ್ರು ಸರಿ, ನಾವ್ ಹೇಳೋದೆಲ್ಲ ತಪ್ಪು. ಅವಳು ಹೇಳೋದೆಲ್ಲ ಸರಿ ಅಂತ ನಮಗೆ ಬುದ್ಧಿವಾದ ಹೇಳ್ತಾ ಇದ್ರು. ಏನ್ ಇವಳು ಖುಷಿಯಾಗಿರ್ಲಿ ಅಂತ ಹನಿಮೂನು ಕಳ್ಸೋದೇನೋ, ನಿನಗ್ ಗೊತ್ತಿಲ್ದಿರೋ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸೋದೇನೋ. ಈಗ ಇವ್ರ ನಂಬಿಕೆಗೆ ಸರಿಯಾಗಿ ಮೋಸ ಮಾಡಿದ್ಲು. ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನಮ್ಮ ಮನೆತನ ಗೌರವನ ತಗೊಂಡೋಗಿ ಇಂಥ ಬಿಕಾರಿಗಳ ಕಾಲಡಿಲಿ ಇಟ್ರಲ್ಲ, ಅದಕ್ಕೆ ಸರಿಯಾಗಿ ಬಹುಮಾನ ಸಿಕ್ಕಿದೆ. ನೀವು ಇವಳ ಮೇಲಿಟ್ಟಿದ್ದ ನಂಬಿಕೆ ನನ್ನ ಮಕ್ಕಳ ಮೇಲೆ ಇಟ್ಟಿದ್ದಿದ್ರೆ ನಿಮಗೆ ಇಂಥ ಸ್ಥಿತಿ ಇವತ್ತು ಬರ್ತಾ ಇರ್ಲಿಲ್ಲ. ಇವಳಿ ಮನೆಗ್ ಬರೋದಕ್ ಮುಂಚೆ ಮಗ ಮಗ ಅಂತ ಅವನ್ ಮೇಲ್ ಕಾಳಜಿ ತೋರಿಸ್ತಾ ಇದ್ರಿ. ಇವಳು ಬಂದ್ಮೇಲೆ ಇವಳ ಹೆಸರು ಜಪ ಮಾಡೋದಕ್ ಶುರು ಮಾಡಿ ನನ್ನ ಹೆಣ್ಣು ಮಕ್ಕಳನ್ನ ಕಡೆಗಣಿಸಿದ್ರಿ. ಇದಕ್ ನಿಮ್ಗೆ ಆಗ್ಬೇಕಾದ್ದೆ. ಇವಳು ಮಾಡಿರೋ ತಪ್ಪಿಗೆ ಈಗ್ಲೇ ಇವಳ ಮನೆಯಿಂದ ಹೊರಗಡೆ ಹಾಕ್ಬೋದು. ಹಾಕಿದ ತಕ್ಷಣ ಇವಳು ತವ್ರ ಮನೆಗೆ ಹೋಗಿ ಗೊಳೋ ಅಂತ ಅಳ್ತಾಳೆ. ಅವ್ರು ತಾರಕ ವಿಷ ಮುಟ್ಟಿಸ್ತಾರೆ. ಅವ್ನು ನನ್ನ ಹತ್ರ ಬಂದು ಜಗಳಾಡ್ತಾನೆ. ಆಮೇಲೆ ಮಾತ್ ಬೆಳೆಯುತ್ತೆ. ಇವಳನ್ನ ಮತ್ತೆ ಇಲ್ಲಿಗೆ ಬಾ ಅಂತ ಕರ್ಕೊಂಡ್ ಬಂದು ಇವಳ ಮುಂದೆ ನನಗ ಅವಮಾನ ಮಾಡಿ ನನ್ನ ಹೆಂಡತಿ ಮಾಡಿದೆ ಸರಿ ಅಂತ ವಾದ ಮಾಡ್ತಾನೆ. ಆಗ ಮನೆ ಮಾತ್ರ ಅಲ್ಲ, ಮನಸ್ಸು ಕೂಡ ಒಡೆದೋಗುತ್ತೆ. ಆದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಮಾತಾಡಿದ್ರೆ ಸಾಕು ನಮ್ದು ನಿಷ್ಠಾವಂತ ಕುಟುಂಬ ಅಂತ ಹೇಳ್ಕೊಳ್ತಾಳಲ್ಲ, ಇದೇನಾ ಇವಳ ನಿಷ್ಠೆ? ಇಂಥ ಕೆಲಸ ಮಾಡೋದಕ್ಕ ನಿಮ್ಮಮ್ಮ 3 ಜನ ಹೆಣ್ಮಕ್ಳನ್ನ ಎತ್ತಿರೋದು. ಒಬ್ಬೊಬ್ರು ಶ್ರೀಮಂತರ ಮನೆ ಸೇರ್ಕೊಳ್ಳೋದು, ಆಮೇಲೆ ಅವ್ರ ಮನೆನ ಗುಡ್ಸಿ ಗುಂಡಾಂತರ ಮಾಡೋದು, ಇದೇ ತಾನೇ ನಿಮ್ಮಪ್ಪ ನಿಮಗ್ ಕಲಿಸ್ಕೊಟ್ಟಿರೋದು. ದಯವಿಟ್ಟು ನಮ್ಮಪ್ಪ ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವರಂತವ್ರಲ್ಲ. ಅವ್ರಂತವ್ರು ಅಲ್ದೇ ಇರ್ಬೋದೇನೋ, ಆದ್ರೆ ನೀನು ಮಾತ್ರ ಅಂತೋಳೆ. ನೀನಂತೋಳು ಅಲ್ದೇ ಹೋಗಿದ್ದಿದ್ರೆ ನಮ್ಮನೆಗೆ ಯಾಕೆ ಬರ್ತಾ ಇದ್ದೆ? ನಿನಗೆ ಅಷ್ಟೊಂದು ಸ್ವಾಭಿಮಾನ ಇದ್ದಿದ್ರೆ ಮದ್ವೆ ಮಂಟಪದಲ್ಲೇ ತಾಳಿನ ಕಿತ್ತು ಬಿಸಾಕಿ ನಿಮ್ಮನೆಗೆ ಹೋಗ್ತಾ ಇದ್ದೆ.
ಹಾಗ್ ಮಾಡ್ದೆ ನಮ್ಮನೆಗೆ ಬಂದಿದ್ಯಾ ಅಂದ್ರೆ ಮನೆ ಮುಳುಗ್ಸೋಕೆ ತಾನೆ. ಅವತ್ತೆ ನನ್ ಗಂಡ ತಪ್ಪು ಮಾಡ್ಲಿಲ್ಲ ಅಂತ ಬೇಡ್ಕೊಂಡು ಎಲ್ರ ಹತ್ರ ಹೇಳ್ದೆ, ಯಾರು ನಂಬ್ಲಿಲ್ಲ, ಅದಕ್ ಸಾಕ್ಷಿನೂ ಇರ್ಲಿಲ್ಲ. ಆದ್ರೆ ನೀನು ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ಯಾ. ಇಷ್ಟಾದ್ಮೇಲೂ ಮಾಮ್ ದೊಡ್ಡ ಮನ್ಸ್ ಮಾಡಿ ಇದೇ ಮನೆ ಇರೋದಕ್ ಬಿಟ್ಟಿದ್ದಾರೆ. ಅದಕ್ ಖುಷಿ ಪಡು. ಅವಳು ಯಾವಾಗ್ಲೂ ಖುಷಿಯಾಗಿ ಇರ್ತಾಳೆ ಸಮಂತ. ಯಾಕೆಂದ್ರೆ ನನ್ನ ಮಗನ್ನ ನನ್ನಿಂದ ಕಿತ್ಕೊಂಡಿರೋಳು ಇವಳು. ತಾಯಿ ಸಂಕಟ ಚುಳಿಗೆಲ್ಲ ಅರ್ಥ ಆಗುತ್ತೆ. ಸರಿ ಬಿಡು, ಈಗ ನಾನು ನಿನ್ ಬಗ್ಗೆ ಏನು ಹೇಳೋದಿಲ್ಲ. ಹೇಳಿದ್ರೆ ನೀನ್ ಯಾರ ಮೂಲಕ ಉತ್ತರ ಕೊಡಿಸ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ನಾನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಅದ್ರಲ್ಲಿ ಈ 2 ಲಕ್ಷ ನಿನ್ನ ತಂಗಿಗೆ ಭಿಕ್ಷೆ ಹಾಕಿದ್ದೀನಿ ಅಂತ ಬಿಟ್ಬಿಡ್ತೀನಿ. ಹೋಗು, ಬದ್ಕೋ ಹೋಗು. ನಾನು ಹಾಕಿರೋ ಭಿಕ್ಷೆಯಲ್ಲಿ ನಿನ್ನ ತಂಗಿನ ಓದಿಸ್ ಹೋಗು. ಈ ತರ ಕದ್ದಿರೋ ದುಡ್ಡಲ್ಲಿ ಓದಿಸಿದ್ರೆ ನಿನ್ನ ತಂಗಿಗೆ ಹೇಗೆ ವಿದ್ಯೆ ಆಗ್ತುತ್ತೆ ಅಂತ ನಾನು ನೋಡ್ತೀನಿ. ನನ್ನ ಗಂಡ ನನಗ್ ಗೊತ್ತಿಲ್ದಿರೋ ಹಾಗೆ ಎಷ್ಟೋ ಅನಾಥಾಶ್ರಮಕ್ಕೆ ಟ್ರಸ್ಟ್ಗಳಿಗೆ ದಾನ ಮಾಡಿದ್ದಾರೆ. ಇವತ್ತು ಇವ್ರ ಕಣ್ಮುಂದೆನೆ ಒಬ್ಳು ಅನಾಥೆಗೆ ದಾನ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ.